ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯ. ಎಲ್ಲರೂ ಉತ್ತಮ ಆರೋಗ್ಯದಿಂದ ಇದ್ದೀರಾ ಎಂದು ಭಾವಿಸಿದ್ದೇನೆ. ದೇವರ ದಯೆಯಿಂದ ಎಲ್ಲವೂ ಸುಗಮವಾಗಿ ಸಾಗಿದೆ ಇತ್ತ. ಪ್ರಿಯ ದೇವಜನರೇ, ಎಲ್ಲರಿಗೂ ದೇವರ ಹೆಸರಿನಲ್ಲಿ ನಮಸ್ಕಾರ ಮಾಡುತ್ತಾ ನಾವು ಇಂದು ದೇವರ ಪ್ರೀತಿ ಮತ್ತು ಕೃಪೆಗೆ ನಮ್ಮ ಹೃದಯಗಳನ್ನು ತೆರೆದಿದ್ದೇವೆ. ನಮ್ಮ ಚರ್ಚುಗಳು, ಪಾಸ್ಟರ್ಗಳು ಮತ್ತು ಪ್ಯಾರಿಷ್ ಪಾದ್ರಿಗಳು ದೇವರ ಕಾರ್ಯದಲ್ಲಿ ನಿರಂತರವಾಗಿ ಸೇವೆ ಮಾಡುವಂತೆ ಅವರಿಗಾಗಿ ನಾವು ಪ್ರಾರ್ಥಿಸಲು ಇಂದು ಇಲ್ಲಿ ನಾವು ನೆರೆದಿದ್ದೇವೆ. ದೇವಜನರೇ, ನಮ್ಮ ಕ್ರೈಸ್ತ ಜೀವನವು ಮತ್ತು ಸಮುದಾಯ ಮಾರ್ಗದರ್ಶನ ಮತ್ತು ಆತ್ಮೀಯತೆ ಮೇಲೆ ನಿರಂತರವಾಗಿ ನಿಂತಿದೆ ಅಲ್ವಾ? ಚರ್ಚುಗಳು ನಮ್ಮ ಧಾರ್ಮಿಕ ಚಟುವಟಿಕೆಗಳಿಗೆ ಕೇಂದ್ರವಾಗಿವೆ, ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯನೇ. ಪಾಸ್ಟರ್ಗಳು ಮತ್ತು ಪ್ಯಾರಿಷ್ ಪಾದ್ರಿಗಳು ನಮ್ಮ ಮಾರ್ಗದರ್ಶಕರಾಗಿದ್ದಾರೆ. ದೇವರು ಅವರ ಮೇಲೆ ದಯೆ, ಶಕ್ತಿ ಮತ್ತು ದೀಕ್ಷೆ ಹಬ್ಬಿಸಲಿ ಎಂದು ಇಂದು ನಾವು ಈ ಪ್ರಾರ್ಥನಾ ಸಭೆಯಲ್ಲಿ ಪ್ರಾರ್ಥಿಸೋಣ ದೇವಜನರೇ. ಹಾಗಾಗಿ ನಾವು ಪ್ರತಿ ಭಾನುವಾರ ಚರ್ಚ್ಗೆ ಹೋಗ್ತೀವಿ ಮತ್ತು ಬಲಿಪೂಜೆಯಲ್ಲಿ ಭಾಗವಹಿಸುತ್ತೇವೆ. ಅದು ದೇವರ ಕೃಪೆ, ಅದಕ್ಕಾಗಿ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆ ಚರ್ಚುಗಳು ಸಮಾಜದ ಆತ್ಮೀಯ ಹೃದಯಗಳಾಗಿವೆ. ಹೇಗೆ ನಾವು ಪ್ರತಿ ಭಾನುವಾರ ಚರ್ಚ್ಗೆ ಹೋಗ್ತೀವಿ, ಆ ಚರ್ಚ್ ಬಗ್ಗೆ ನಾವು ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಬೇಕಾದಂತಹ ಒಂದು ವಿಷಯ ನಮಗಿದೆ ಜನರೇ. ಹಾಗೆ ಚರ್ಚುಗಳಲ್ಲಿ ಪ್ರಾರ್ಥನೆ, ಉಪದೇಶ, ಸಂಗೀತ, ಸೇವೆಗಳ ಮೂಲಕ ನಂಬಿಕೆಯನ್ನು ಬಲಪಡಿಸಲಾಗುತ್ತದೆ. ಇದು ಪ್ರತಿ ಭಾನುವಾರನೂ ನಾವೆಲ್ಲ ಅನುಭವಿಸ್ತಾ ಇದ್ದೀವಲ್ವಾ? ಹಾಗೆ ನಮ್ಮ ಚರ್ಚುಗಳು ದೇವರ ಕೃಪೆಯಿಂದ ದೃಢವಾಗಿರಲಿ, ಪ್ರತಿಯೊಬ್ಬ ಸದಸ್ಯರ ಹೃದಯದಲ್ಲಿ ದೇವರ ಪ್ರೀತಿ ತುಂಬಿ ಹೋಗಲಿ. ಹೀಗೆ ನಾವು ಪ್ರತಿಯೊಂದನ್ನು ಆಶಿಸ್ತಾ ಹೋಗೋಣ ದೇವಜನರೇ. ಪಾಸ್ಟರ್ಗಳು ದೇವರ ಶಿಷ್ಯರನ್ನು ಮಾರ್ಗದರ್ಶಿಸುತ್ತಾರೆ. ಅವರು ಉಪದೇಶ, ಆತ್ಮೀಯ ಮಾರ್ಗದರ್ಶನ ಮತ್ತು ಕಷ್ಟದಲ್ಲಿ ಧೈರ್ಯ ನೀಡುತ್ತಾರೆ. ಹಾಗೆ ಪಾಸ್ಟರ್ಗಳಿಗೆ ಶಕ್ತಿ, ತಾಳ್ಮೆ, ಸತ್ಯ ಮತ್ತು ದಯೆ ದೊರಕಲಿ ಎಂದು ನಾವು ಆಶಿಸೋಣ ಮತ್ತು ಅವರಿಗಾಗಿ ಈ ರೀತಿ ಪ್ರಾರ್ಥಿಸ್ತಾ ಹೋಗೋಣ. ದೇವರು ಅವರ ಹೃದಯವನ್ನು ಹೆಚ್ಚಾಗಿ ಶುದ್ಧ ಮಾಡಲಿ, ಹಳದಿ ಮಾಡದಿರಲಿ. ಪ್ಯಾರಿಷ್ ಪಾದ್ರಿಗಳು ತಮ್ಮ ಹಳ್ಳಿ, ಸಮುದಾಯ ಮತ್ತು ಸದಸ್ಯರ ಜೀವಗಳಲ್ಲಿ ದೇವರ ಪ್ರತಿನಿಧಿಗಳಾಗಿದ್ದಾರೆ. ಅವರ ಧರ್ಮ ಕಾರ್ಯಗಳು ಕಷ್ಟಕರವಾಗಬಹುದು, ಆದರೆ ದೇವರು ಅವರನ್ನು ಶಕ್ತಿಶಾಲಿ ಮಾಡಲಿ. ಅವರ ಸೇವೆ ಫಲಪ್ರದವಾಗಲಿ, ಕುಟುಂಬಗಳಿಗೂ ಧೈರ್ಯ ಮತ್ತು ಆರೋಗ್ಯ ದೊರಕಲಿ. ಅವರ ಕುಟುಂಬಕ್ಕೂ ಮತ್ತು ಕೇಳುತ್ತಿರುವಂತಹ ಎಲ್ಲರ ಕುಟುಂಬಕ್ಕೂ, ನಿಮ್ಮ ಕುಟುಂಬಕ್ಕೂ, ನಮ್ಮ ಕುಟುಂಬಕ್ಕೂ ಎಲ್ಲರಿಗೂ ಧೈರ್ಯ ಮತ್ತು ಆರೋಗ್ಯ ದೊರಕಲಿ ದೇವಜನರೇ. ಪ್ರಾರ್ಥನೆಯ ಮೂಲಕ ನಾವು ದೇವರೊಂದಿಗೆ ನಮ್ಮ ಸಂಬಂಧವನ್ನು ಪ್ರತಿ ಭಾನುವಾರವನ್ನು ಬಲಪಡಿಸ್ತಾ ಇದ್ದೀವಲ್ವಾ? ಹಾಗೆ ಚರ್ಚು, ಪಾಸ್ಟರ್, ಪ್ಯಾರಿಷ್ ಪಾದ್ರಿಗಳಿಗಾಗಿ ಪ್ರಾರ್ಥಿಸುವುದು ಸಹ ನಮಗೆ ಆತ್ಮೀಯತೆ ಮತ್ತು ಒಗ್ಗಟ್ಟಿನ ಅನುಭವ ನೀಡುತ್ತದೆ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಇಡೀ ಸಮುದಾಯವನ್ನು ಆಶೀರ್ವದಿಸಲಿ. ಹಾಗೆ ಪ್ರಿಯ ಸಹೋದರರೇ, ಚರ್ಚುಗಳು, ಪಾಸ್ಟರ್ಗಳು ಮತ್ತು ಪ್ಯಾರಿಷ್ ಪಾದ್ರಿಗಳು ದೇವರ ಸೇವೆಯಲ್ಲಿ ಇರುವುದರಿಂದ ನಮಗೆ ಹೆಚ್ಚಿನ ವಿಷಯಗಳು ತಿಳಿತಾ ಇದೆ. ಮತ್ತು ನಮ್ಮ ಒಂದು ಸ್ಪಿರಿಚುವಲ್ ಲೈಫ್ ಅಂತ ನಾವೇನು ಹೇಳ್ತೀವಿ, ಆಧ್ಯಾತ್ಮಿಕ ಜೀವನ, ಅದು ನಮಗೆ ಹೆಚ್ಚಾಗಿ ಅಭಿವೃದ್ಧಿ ಹೊಂದುತ್ತಾ ಇದೆ. ಹಾಗಾಗಿ ಅದಕ್ಕಾಗಿ ನಾವು ಧನ್ಯರು. ಆ ಧನ್ಯವಾದಗಳನ್ನು ಅವರಿಗೆ ನಾವು ಸಲ್ಲಿಸೋಣ. ದೇವರು ಅವರಿಗೆ ಶಕ್ತಿ, ಆರೋಗ್ಯ ಮತ್ತು ಶಾಂತಿಯನ್ನು ನೀಡಲಿ. ನಮ್ಮ ಪ್ರಾರ್ಥನೆಗಳ ಮೂಲಕ ನಾವು ದೇವರ ಕೃಪೆ ಮತ್ತು ಮಾರ್ಗದರ್ಶನವನ್ನು ಹಂಚಿಕೊಳ್ಳೋಣ. ಹಾಗಾಗಿ ದೇವಭಕ್ತರೇ, ತಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಯೇಸು ಸ್ವಾಮಿಯಲ್ಲಿ ಗಮನ ಹರಿಸಿ, ಕರಗಳನ್ನು ಜೋಡಿಸಿ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಭಾಗವಹಿಸಿ. ಪ್ರಭು ಯೇಸು ಕ್ರಿಸ್ತರೇ, ನೀವು ನಮ್ಮ ಚರ್ಚುಗಳ, ಪಾಸ್ಟರ್ಗಳ ಮತ್ತು ಪ್ಯಾರಿಷ್ ಪಾದ್ರಿಗಳ ಮಾರ್ಗದರ್ಶಕರಾಗಿರುವಿರಿ. ಅವರಿಗೆ ಶಕ್ತಿ, ಶಾಂತಿ, ಧೈರ್ಯ ಮತ್ತು ಪ್ರೇರಣೆ ನೀಡಿರಿ. ಅವರ ಹೃದಯಗಳನ್ನು ನಿಮ್ಮ ಕೃಪೆಯಿಂದ ತುಂಬಿಸಿ. ಅವರ ಸೇವೆ ಫಲಪ್ರದವಾಗಿರಲಿ. ನಾವು ನಿಮ್ಮ ಶಿಷ್ಯರಾಗಿ ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆಗಳನ್ನು ಕೇಳಿ
ಮತ್ತು ಅವುಗಳನ್ನು ನೆರವೇರಿಸಿ ನಮ್ಮ ಸಮುದಾಯವನ್ನು ಆಶೀರ್ವದಿಸಿ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.